ಎಸ್ ಪುರುಷರಿಗೂ ಕೂಡ ಫ್ರೀ ಟಿಕೆಟ್ ಕೊಡ್ತಾ ಇದ್ದಂಥ ಕಂಡಕ್ಟರ್ಗಳಿಗೆ ಇದೀಗ ಸಸ್ಪೆಂಡ್ ಆಗಿದ್ದಾರೆ. ಎಸ್ ನೋಡಿ, ಮಹಿಳೆಯರ ಹೆಸರಿನಲ್ಲಿ ಪುರುಷರಿಗೂ ಸಹಿತ ಫ್ರೀ ಟಿಕೆಟ್ ಅನ್ನ ಕೊಡ್ತಾ ಇದ್ದಂಥ ಕಂಡಕ್ಟರ್ಗಳು UPI ಸ್ಕ್ಯಾಮ್ ಬಯಲು ಹಣ ಎಗಸ್ತಾ ಇದ್ದಂಥ 4 ಕಂಡಕ್ಟರ್ ಸಸ್ಪೆಂಡ್ ಆಗಿದ್ದಾರೆ. ಪುರುಷ ಪ್ರಯಾಣಿಕರಿಗೆ ಫ್ರೀ ಟಿಕೆಟ್ ನೀಡಿ ಹಣ ವಸೂಲಿ ಮಾಡ್ತಾ ಇದ್ರು. ಕನ್ನಡ ಬಾರದವರನ್ನೇ ಟಾರ್ಗೆಟ್ ಮಾಡ್ತಿದ್ದಂತ ಕಂಡಕ್ಟರ್ಗಳು BMTC QR ಕೋಡ್ ತೆಗೆದು ವೈಯಕ್ತಿಕ QR ಬಳಕೆ. BMTC ನಿಗಮಕ್ಕೆ ಸೇರಬೇಕಿದ್ದ ಹಣ ಕಂಡಕ್ಟರ್ ಜೇಬಿಗೆ ಬೀಳ್ತಿತ್ತು. ಕಂಡಕ್ಟರ್ ಅಕೌಂಟ್ಗಳಲ್ಲಿ ಸಾವಿರಾರು ರೂಪಾಯಿ ಪತ್ತೆ. BMTCಯ ಇನ್ನಷ್ಟು ಸಿಬ್ಬಂದಿ ಮೇಲೆ ಕ್ರಮ ಆಗುವಂತ ಸಾಧ್ಯತೆ. ಹಿಂದೆಯೂ BMTCಯಲ್ಲಿ ಇಂತಹ ಪ್ರಕರಣಗಳು ಬೆಳಕಿಗೆ ಬಂದಿದ್ದಾವೆ. ಕಂಡಕ್ಟರ್ಗಳಿಂದ BMTC ಆದಾಯಕ್ಕೆ ಭಾರಿ ನಷ್ಟ. ಡಿಜಿಟಲ್ ಪೇಮೆಂಟ್ ವ್ಯವಸ್ಥೆಯ ದುರುಪಯೋಗ. ಪುರುಷರಿಗೂ ಫ್ರೀ ಟಿಕೆಟ್ UPI ಸ್ಕ್ಯಾಮ್. ಎಸ್ ನೋಡಿ, ಯಾರ್ಯಾರೆಲ್ಲ ಹೇಗೆಲ್ಲ ಬಳಕೆ ಮಾಡ್ಕೊಂಡ್ಬಿಡ್ತಾರೆ ಯೋಜನೆಗಳನ್ನ, ಸರ್ಕಾರದ ಯೋಜನೆಗಳನ್ನ ಅನ್ನೋದು. ಮಹಿಳೆಯರಿಗೆ ಕೊಡಬೇಕಾದಂತ ಫ್ರೀ ಟಿಕೆಟ್, BMTC QR ಕೋಡ್ ತೆಗೆದು ವೈಯಕ್ತಿಕ QR ಕೋಡ್ ಅನ್ನ ಬಳಕೆ ಮಾಡ್ತಾರೆ. ಅಂದ್ರೆ ಬೇರೆ ರಾಜ್ಯಗಳಿಂದ ಇರುವಂತವ್ರನ್ನ ಈ ರೀತಿಯಾಗಿ ಬಳಸ್ಕೊಂಡಿರುವಂತದ್ದು. ಬೇರೆ ರಾಜ್ಯಗಳಿಂದ ಬಂದಂತವ್ರು ಅವರನ್ನ ಟಾರ್ಗೆಟ್ ಮಾಡಿ ಈ ರೀತಿಯಾಗಿ ಮಾಡಿರುವಂತದ್ದು ಕಂಡಕ್ಟರ್ಸ್ಗಳು. ಶಕ್ತಿ ಯೋಜನೆಯಲ್ಲಿ ಮಹಿಳೆಯರಿಗೆ ಫ್ರೀ ಟಿಕೆಟ್ ಅಂತ ಏನು ಸರ್ಕಾರ ಘೋಷಣೆಯನ್ನ ಮಾಡಿದೆ, ಅದನ್ನ ಈ ರೀತಿಯಾಗಿ ಈ ಕಂಡಕ್ಟರ್ಗಳು ಬಳಸ್ಕೊಂಡು ತಮ್ಮ ಜೇಬಿಗೆ ಹಣವನ್ನ ಹಾಕೊಳ್ತಾ ಇರ್ತಾರೆ. ಅಂದ್ರೆ ಸರ್ಕಾರದ ಯೋಜನೆಗಳು ಹೇಗೆಲ್ಲ ದುರುಪಯೋಗ ಆಗುತ್ತೆ ನೋಡಿ. ಈ ರೀತಿ ಅಂದ್ರೆ ಮಹಿಳೆಯರಿಗೆ ಅಂತ ಫ್ರೀ ಟಿಕೆಟ್ ಅಂತ ಕೊಡೋದು, ಅಲ್ಲಿ ತಮ್ಮ QR ಕೋಡ್ ಅನ್ನ ಸ್ಕ್ಯಾನ್ ಮಾಡೋದು, ತಮ್ಮ QR ಕೋಡ್ಗೆ ಹಣ ಹೋಗುತ್ತೆ. ಅಕೌಂಟನ್ನು ಚೆಕ್ ಮಾಡಿ ನೋಡಿದಾಗ ಸಾವಿರಾರು ರೂಪಾಯಿ ಹಣ ಸಿಕ್ಕಿದೆ. ಇಂಥವು ಇನ್ನೂ ಹಲವಾರು ಘಟನೆಗಳು ನಡೆದಿದೆ, ಇಂಥವು ಇನ್ನೂ ನಡೀತಾ ಇದೆ. ಅವರನ್ನು ಪತ್ತೆ ಹಚ್ಚುವಂಥ ಕೆಲಸ ಮಾಡಬೇಕು ಅನ್ನುವಂಥದ್ದು ಇದೀಗ ಕೇಳಿ ಬರ್ತಾ ಇರುವಂತಹ ಮಾತು. ಯಾಕಂದರೆ BMTCಯಲ್ಲಿ ಆಗಿರ್ಬೋದು, KSRTCಯಲ್ಲಿ ಆಗುವಂಥದ್ದು ತುಂಬ ವಿರಳ. ಬಟ್ BMTCಯಲ್ಲಿ ದಿನನಿತ್ಯ ಸಂಚಾರ ಹೆಚ್ಚಿನ ಮಟ್ಟಿಗೆ, ಆದರೂ ಬೆಂಗಳೂರಲ್ಲೂ ಹೆಚ್ಚಿನ ಮಟ್ಟಿಗೆ ಅಲ್ಲಿ ಓಡಾಟಗಳು ನಡೀತಾ ಇರ್ತವೆ. ಲಕ್ಷಾಂತರ ಜನ ಓಡಾಟವನ್ನು ನಡೆಸ್ತಾ ಇರ್ತಾರೆ. ಅದರಲ್ಲಿ ಈ ರೀತಿಯಾದಂಥ ಸ್ಕ್ಯಾಮ್ಗಳು ಸಹಿತ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಒಂದಿಷ್ಟು ಕಂಡಕ್ಟರ್ಗಳು, 4 ಕಂಡಕ್ಟರ್ಗಳು ಸಿಕ್ಕಿ ಬಿದ್ದಿದ್ದಾರೆ. 4 ಕಂಡಕ್ಟರ್ ಇದೀಗ ಸಸ್ಪೆಂಡ್ ಆಗಿರುವಂಥದ್ದು. ಸ್ಕ್ಯಾಮ್ ಒಂದು ರೀತಿಯ UPI ಸ್ಕ್ಯಾಮ್. ಎಲ್ಲ ಕಡೆ ಭ್ರಷ್ಟಾಚಾರ, ಎಲ್ಲ ಕಡೆ ಸ್ಕ್ಯಾಮು, ಎಲ್ಲ ರೀತಿಯಾದಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಲಕ್ಷ್ಮಿ. ಲಕ್ಷ್ಮಿ, ನೋಡಿ, ಒಂದ್ ಕಡೆ ಸರ್ಕಾರದ ಯೋಜನೆಗಳು ಯಾವ ರೀತಿಯಾಗಿ ದುರ್ಬಳಕೆ ಆಗ್ತಾ ಇದಾವೆ ಅಂತ ಗೊತ್ತಾಗುತ್ತೆ ಇಲ್ಲಿ. ವಂದಿತಾ, ಏನು ಅಂತಂದ್ರೆ ಯಾವಾಗ ಒಂದ್ ರೀತಿಯಲ್ಲಿ ಶಕ್ತಿ ಯೋಜನೆಯನ್ನ ಜಾರಿಗೆ ತಗೊಂಡ್ ಬಂದ್ರು, ಶಕ್ತಿ ಯೋಜನೆ ಜಾರಿಗೆ ತಂದಾಗಿನಿಂದ ಸಹ ಒಂದಾದ ಮೇಲೆ ಒಂದು ರೀತಿಯಲ್ಲಿ ಸಾರಿಗೆ ಇಲಾಖೆಗೆ ಹೊಡೆತ ಬೀಳ್ತಾ ಇರುವಂತದ್ದು. ಸಾರಿಗೆ ಇಲಾಖೆಯಲ್ಲಿ ಅದರ ಸರ್ಕಾರದ ಬೊಕ್ಕಸೆಯಲ್ಲಿ ಹಣ ಇಲ್ಲದೆ ಇರುವಂತಹದ್ದು. ಇಂತಹ ಸಂದರ್ಭದಲ್ಲಿ ಕಂಡಕ್ಟರ್ಗಳು ಸಹ ಏನು ಸರ್ಕಾರಕ್ಕೆ ಒಂದ್ ರೀತಿಯಲ್ಲಿ ಮೋಸ ಮಾಡುವುದಕ್ಕೆ ಮುಂದಾಗಿರುವಂತಹದ್ದು. ಶಕ್ತಿ ಯೋಜನೆ ಮಹಿಳೆಯರಿಗೆ ಮಾತ್ರ ಸೀಮಿತವಾಗಿದ್ದಂಥದ್ದು. ಆದ್ರೆ ಈಗ ಇದೆಲ್ಲವೂ ಸಹ ದುರುಪಯೋಗ ಆಗ್ತಾ ಇರುವಂತಹದ್ದು. ಏನು BMTC ಕಂಡಕ್ಟರ್ಗಳ ಜೊತೆಗೆ ಒಂದ್ ರೀತಿಯಲ್ಲಿ ನೋಡೋದಾದ್ರೆ ಇದರಲ್ಲಿ ಡ್ರೈವರ್ಗಳ ಕೈವಾಡ ಇದೆಯಾ ಇಲ್ವಾ ಅನ್ನುವಂಥದ್ದು ಸದ್ಯಕ್ಕೆ ಪತ್ತೆ ಆಗಿಲ್ಲ. ಆದ್ರೆ ಒಂದ್ ರೀತಿಯಲ್ಲಿ BMTCಯಲ್ಲಿ ಏನು ಟಿಕೆಟ್ ಅನ್ನ ಕೊಡೋದಕ್ಕೆ ಮುಂದಾಗ್ತಾರೆ ಪ್ರಯಾಣಿಕರಿಗೆ, ಅಂತ ಸಂದರ್ಭದಲ್ಲಿ QR ಕೋಡ್ ಅನ್ನ ಬಳಕೆಗೆ ಗೌರ್ಮೆಂಟ್ ಒಂದ್ ರೀತಿಯಲ್ಲಿ ಅಸ್ತುವನ್ನ ನೀಡಿತ್ತು. ಯಾಕೆಂತಂದ್ರೆ ಇತ್ತೀಚಿನ ಈ ಡಿಜಿಟಲ್ ಯುಗದಲ್ಲಿ ಎಲ್ಲವೂ ಸಹ ಡಿಜಿಟಲ್ ಮುಖಾಂತರವಾಗಿ ಪೇ ಮಾಡೋದಕ್ಕೆ ಮುಂದಾಗಿರೋದ್ರಿಂದಾಗಿ ಪ್ರಯಾಣಿಕರಿಗೆ ಸಮಸ್ಯೆ ಆಗ್ಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಒಂದ್ ರೀತಿಯಲ್ಲಿ ಅವ್ರಿಗೂ ಸಹ UPI ಬಳಕೆಗೆ BMTCಯಲ್ಲಿ ಅಳವಡಿಕೆಯನ್ನ ಮಾಡ್ತಾರೆ. ಅದು ಈ ಸದ್ಯಕ್ಕೆ ದುರುಪಯೋಗ ಆಗ್ತಾ ಇರುವಂತಹದ್ದು. ಮಹಿಳೆಯರಿಗೆ ಏನು ಫ್ರೀಯಾಗಿ ಟಿಕೆಟ್ ಕೊಡ್ಬೇಕಾಗಿರುವಂತಹದ್ದು ಪುರುಷರಿಗೆ ಕೊಟ್ಟು ಅವರಿಂದ ಏನು UPIಗೆ ಏನು UPI QR ಕೋಡ್ ಮುಖಾಂತರವಾಗಿ ಸ್ಕ್ಯಾನ್ ಮಾಡ್ತಾರೆ. ಅಲ್ಲಿ ತಮ್ಮ ಪರ್ಸನಲ್ ಒಂದು QR ಕೋಡ್ ಅನ್ನ ಹಾಕೋದ್ರ ಮುಖಾಂತರವಾಗಿ ಬರುವಂತ ಅಮೌಂಟ್ ಇವರ ಅಕೌಂಟ್ಗೆ ಡೈರೆಕ್ಟ್ ಆಗಿ ಜಮೆ ಆಗುವ ನಿಟ್ಟಿನಲ್ಲಿ ಏನು ಪ್ರಯಾಣಿಕರಿಗೆ ಒಂದ್ ರೀತಿಯಲ್ಲಿ ಮೋಸ ಮಾಡಿದ್ದಾರೆ. ಅದು ಸರ್ಕಾರ ಗಮನಕ್ಕೆ ಬಂದಿರೋದ್ರಿಂದ ಈಗ ಸದ್ಯಕ್ಕೆ 4 ಕಂಡಕ್ಟರ್ಗಳನ್ನ ಜೊತೆಗೆ 4 ಕಂಡಕ್ಟರ್ಗಳನ್ನ ಅಮಾನತು ಮಾಡಿರುವಂತದ್ದು. ಅಕೌಂಟ್ಗಳಲ್ಲಿ ಸಾವಿರಾರು ರೂಪಾಯಿ ಸಹ
ಪತ್ತೆ ಆಗಿರುವಂತಹದ್ದು. ಈ ನಿಟ್ಟಿನಲ್ಲಿ ಸದ್ಯಕ್ಕೆ ಅವರನ್ನ ಕೆಲಸದಿಂದ ತೆಗೆದಿದ್ದಾರೆ. ಇದ್ರ ಜೊತೆಗೆ ಸರ್ಕಾರ ಈಗ ಮತ್ತೆ ಸಾರಿಗೆ ಇಲಾಖೆ ಇದ್ರ ಜೊತೆಗೆ ಮತ್ತೆ ಯಾರೆಲ್ಲ ಇಂತಹ ಮೋಸಗಳನ್ನ ಮಾಡಿದ್ದಾರೆ ಅನ್ನುವಂತ ಪತ್ತೆ ಹಚ್ಚುವುದಕ್ಕೆ ಶುರು ಮಾಡಿರುವಂತಹದ್ದು. ಒಟ್ಟಾರೆಯಾಗಿ ಏನು ಮಹಿಳೆಯರಿಗೆ ಸಿಗ್ಬೇಕಾಗಿದ್ದಂತಹ ಶಕ್ತಿ ಯೋಜನೆ ಸದ್ಯಕ್ಕೆ ದುರುಪಯೋಗ ಆಗ್ತಾ ಇದೆ. ಅದರಲ್ಲೂ ಸಹ ಸಾರಿಗೆ ಇಲಾಖೆಯಲ್ಲಿ ಏನು ಹಣದ ಕೊರತೆ ಇರೋದ್ರಿಂದಾಗಿ ಅವರು ಅಡ್ವರ್ಟೈಸ್ಮೆಂಟ್ ಮುಖಾಂತರವಾಗಿ ಏನು ಸಾರಿಗೆ ಇಲಾಖೆ ಹಣವನ್ನ ಬಳಸ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಕಂಡಕ್ಟರ್ಗಳು ಜೊತೆಗೆ ಏನು ಸಾರಿಗೆ ಇಲಾಖೆ ನೌಕರರು ಒಂದಷ್ಟು ಜನರು ಈ ರೀತಿಯಾಗಿ ಮಾಡೋದ್ರಿಂದ ಸದ್ಯಕ್ಕೆ ಸಾರಿಗೆ ಇಲಾಖೆಗೂ ಹೊಡೆತ ಬಿದ್ದಿರುವಂತಹದ್ದು. ವನಿತಾ, ಥ್ಯಾಂಕ್ ಯು ಲಕ್ಷ್ಮಿ ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.